ನಮಸ್ಕಾರ. ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತ ಒಂದು ಪಾದಯಾತ್ರೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರಾದಂತ ನಿಖಿಲ್ ಕುಮಾರಣ್ಣವರೇ ಮತ್ತು ಈ ಭಾಗದ ಮಾಜಿ ಶಾಸಕರಾದಂತ ಎ ಮಂಜಣ್ಣವರ ನೇತೃತ್ವದಲ್ಲಿ ಬೆಳಗ್ಗೆಯಿಂದ ಕೂಡ ನಾವು ಅಂಜೀಪುರ ಗ್ರಾಮದಿಂದ ಇವತ್ತು ಬೆಳಗ್ಗೆಯಿಂದ ಪಾದಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ಹೊಸೂರು ಗ್ರಾಮಕ್ಕೆ ನಾವು ಬಂದಿದ್ದೇವೆ. ನನಗೆ ಅನಿಸ್ತಾ ಇದೆ, ಇವತ್ತು ಸರ್ಕಾರ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಕಾಮಾಲೆ ಕಣ್ಣು ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಬೆಳಗ್ಗೆಯಿಂದ ಸುಮಾರು 11 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೇವೆ. ಈ 11 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ತೆಂಗಿನ ತೋಪುಗಳನ್ನ ನೋಡಿದ್ದೇವೆ, ಅಡಿಕೆ ತೋಪುಗಳನ್ನ ನೋಡಿದ್ದೇವೆ, ರೇಷ್ಮೆ ಬೆಳೆಯುವಂತದನ್ನ ನೋಡಿದ್ದೇವೆ, ತರಕಾರಿಗಳು ಬೆಳೆಯುವಂತದನ್ನ ನೋಡಿದ್ದೇವೆ, ಇದರ ಮಾವು ಬೆಳೆಯುವಂತದನ್ನ ನೋಡಿದ್ದೇವೆ, ಸಾಕಷ್ಟು ತರಕಾರಿಗಳು ಬೆಳೆಯುವಂತದ್ದು ಮತ್ತು ವಿಶೇಷವಾಗಿ ಸುಮಾರು 7 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಮಾಡುವಂತದನ್ನ ಇವತ್ತು ನಾವು ನೋಡಿದ್ದೇವೆ. ಪ್ರತಿಯೊಂದು ಮನೆಯಲ್ಲಿ ಕೂಡ 5, 6, 7, 8 ಹಸುಗಳನ್ನ ಕಟ್ಕೊಂಡು ಇವತ್ತು ಬಹಳ ನೆಮ್ಮದಿಯಾಗಿ ಇವತ್ತು ಜೀವನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇವತ್ತು ಈ ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಯಾಕೆ ಕಣ್ಣು ಕಾಣಿಸ್ತಾ ಇಲ್ಲ? ಬಹುಶಃ ಇವರು ಕಾಮಾಲೆ ಕಣ್ಣು ಅನ್ನುವಂಥದ್ದನ್ನ ಇವತ್ತು ನನಗೆ ಮೇಲ್ನೋಟಕ್ಕೆ ಇವತ್ತು ನನಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ನಾವು ಇಷ್ಟು ಯಾಕಂದ್ರೆ ಮಾತಾಡಿದ್ರೆ ಬಂಜರು ಭೂಮಿ ಅಂತಾರೆ. ಒಮ್ಮೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಇದು ಬಂಜರು ಭೂಮಿನ, ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿನ, ನಿಜವಾಗ್ಲೂ ಕೂಡ ಗೊತ್ತಾಗುತ್ತೆ. ಬಹುಶಃ ಇವತ್ತು 6 ದಶಕಗಳಲ್ಲಿ ಸನ್ಮಾನ್ಯ ದೇವೇಗೌಡರು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಶಾಸಕರಾಗಿ, ಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮುಖ್ಯಮಂತ್ರಿಗಳಾಗಿ, ದೇಶದ ಪ್ರಧಾನಮಂತ್ರಿಗಳಾಗಿ ಇವತ್ತು ಇಡೀ ದೇಶದಲ್ಲಿ ಎಲ್ಲೇ ರೈತರು ತೊಂದರೆ ಆದ್ರೂ ಕೂಡ ತಕ್ಷಣ ಧ್ವನಿ ಎತ್ತುವಂತದ್ದು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಕುಟುಂಬ, ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು. ಇವತ್ತಿನ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅದೇ ಒಂದು ಹಾದಿಯಲ್ಲಿ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇವತ್ತು ನಾವು ಕಾಣಬಹುದು. ಬಹುಶಃ ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ 7 ಲಕ್ಷ ಲೀಟರ್ ಹಾಲು ಕೊಡುವಂತ ಇವತ್ತು ಆ ರೈತ ಕುಟುಂಬಗಳಲ್ಲಿ ಇವತ್ತು ಜಾನುವಾರುಗಳು ಏನ್ ಮಾಡಬೇಕು, ಆ ಮಕ್ಕಳು ಏನ್ ಮಾಡಬೇಕು? ಬಹುಶಃ ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿಗಳಾಗಿ ಕನಕಪುರದಲ್ಲಿ ನೀವು ಯಾರು ಜಮೀನು ಮಾಡಬೇಡಿ ಅಂತ ಹೇಳ್ತಾರಲ್ಲ, ಬಹುಶಃ ಇವತ್ತು ನನಗನ್ಸುತ್ತೆ ಇಲ್ಲಿ ನೀವು 2 ಕೋಟಿ ರೂಪಾಯಿ ಮಾಡಿ ಇನ್ನೊಂದು 20 ಕಿಲೋಮೀಟರ್ ದೂರದಲ್ಲಿ ಹೋದ್ರೆ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಭೂಮಿ 2 ಕೋಟಿ ಬರೋದಿಲ್ಲ. ಅಲ್ಲಿ ನಮ್ಮವ್ರ ಜಮೀನು 5 ಕೋಟಿ 6 ಕೋಟಿ ಕೊಟ್ಟು ತಗೊಳ್ಳಿ ಅಂತಲ್ಲ ನಿಮ್ಮ ಉದ್ದೇಶ? ದಯಮಾಡಿ ಇವತ್ತು ಯಾಕಂದ್ರೆ ಮಾತಾಡಿದ್ರೆ ಡಿ ಕೆ ಶಿವಕುಮಾರ್ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ರೆ ಇದು ಸಾಕ್ಷಿ ಗುಡ್ಡೆ ಅಂತ ಯಾರು ಕೂಡ ಹೇಳೋದಿಲ್ಲ. ಶಿವಕುಮಾರ್ ಅವರೇ, ಇವತ್ತು ನೀವು ಮುಖ್ಯಮಂತ್ರಿಗಳಾಗಿದ್ದೀರಾ, ಒಳ್ಳೆ ಕೆಲಸವನ್ನ ಮಾಡಿ. ನಾನು ಇವತ್ತು ನಿಮಗೆ ಒಂದು ಕಿವಿ ಮಾತನ್ನ ಹೇಳ್ತೇನೆ. ಇವತ್ತು ನಾನು ಸಾಕಷ್ಟು ಯೂಟ್ಯೂಬ್ ಅಲ್ಲಿ ಮತ್ತು ಬೇರೆ ಬೇರೆ ಚಾನೆಲ್ಗಳಲ್ಲಿ ಈ ಭಾಗದಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಪ್ರತಿ ದಿನ ಅವರ ಮಡದಿ ಮಕ್ಕಳಿಗೆ ಎಲ್ರಿಗೂ ಕೂಡ ಶಾಪ ಆಗ್ತಾ ಇದ್ದಾರೆ. ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಾಗೋದಿಲ್ಲ. ನೀವು ಬುದ್ಧಿವಂತರಿದ್ದೀರಾ, ನೀವು ಯೋಚನೆ ಮಾಡಿ ನೀವು ಮಾಡ್ತಕ್ಕಂಥ ಪಾಪದ ಕೆಲಸಕ್ಕೆ ಮನೆಯಲ್ಲಿ ಇರ್ತಕ್ಕಂಥ ಮಡದಿ ಮಕ್ಕಳಿಗೆ ಯಾಕೆ ಶಾಪ ತಟ್ಟಬೇಕು? ದಯಮಾಡಿ ನೀವು ಇವತ್ತು ಯೋಚನೆ ಮಾಡಿ. ಇದು ನಿಜವಾಗ್ಲೂ ಇದು ಪಾಪದ ಗುಡ್ಡೆ, ಇದು ಸಾಕ್ಷಿ ಗುಡ್ಡೆ ಅಲ್ಲ, ಇದು ಪಾಪದ ಗುಡ್ಡೆ, ಇದು ಕಳಪೆ ಗುಡ್ಡೆ. ನೀವು 2023ರಲ್ಲಿ ನಡೆದಂತ ಚುನಾವಣೆಯಲ್ಲಿ ಈ ಭಾಗದ ಜನರಿಗೆ ನೀವೇನ್ ಹೇಳಿದ್ರಿ? ಮೇಕೆದಾಟು ಡ್ಯಾಮ್ ಕಟ್ತೀವಿ ಅಂತ ಹೇಳಿದ್ರಿ, ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು ಕೊಡ್ತೀವಿ ಅಂತ ಹೇಳಿದ್ರಿ, ಬೆಂಗಳೂರು ಮಾರ್ಗ ಉದ್ದಕ್ಕೂ ಕೂಡ ಎಲ್ಲೆಲ್ಲಿ ನಗರಗಳು ಸಿಗ್ತವೆ ಆ ಎಲ್ಲ ನಗರಗಳಿಗೂ ಕೂಡ ನೀರು ಕೊಡ್ತೀವಿ ಅಂತ ಹೇಳಿದ್ವಿ. 3 ವರ್ಷ ಆಯ್ತು, ನೀವೇನು ಕಡಿದು ಕಟ್ಟೆ ಹಾಕಿಲ್ಲ. ಅದನ್ನ ಯಾರಾದ್ರೂ ಸಾಕ್ಷಿ ಗುಡ್ಡೆ ಅಂತಾರ? ಸುಳ್ಳು ಗುಡ್ಡೆ, ಅದು ಸುಳ್ಳು ಗುಡ್ಡೆ, ಪಾಪದ ಗುಡ್ಡೆ, ಸುಳ್ಳು ಗುಡ್ಡೆ. ಇಂಥ ಸುಳ್ಳುಗಳು ಇನ್ನು ಮುಂದೆ ನಡೆಯೋದಿಲ್ಲ. ನೀವು ಬಹುಶಃ ನೀವು ಈ ಭಾಗದಲ್ಲಿ ಇರ್ತಕ್ಕಂಥ ಜನರಿಗೆ ನಾವು ವಂಚನೆ ಮಾಡಬಹುದು ನೀವು ಅನ್ಕೊಂಡಿರ್ಬಹುದು. ಇಡೀ ಕರ್ನಾಟಕ ರಾಜ್ಯದ ರೈತರೆಲ್ಲರೂ ಕೂಡ ನಿಮ್ಮ ವಿರುದ್ಧವಾಗಿ ನಿಂತ್ಕೊಳ್ತಾರೆ. ಈಗಾಗಲೇ ನಿಮ್ಮ ಮಂತ್ರಿ ಮಂಡಲದಲ್ಲಿ ಕೂಡ ಶುರುವಾಗಿದೆ. ಇದರ ವಿರುದ್ಧ ಇದು ಆಗ್ಬಾರ್ದು, ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಾರ್ದು, ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ಬಾರ್ದು ಅನ್ನುವಂಥದ್ದ ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥ ಇವತ್ತು ಸದಸ್ಯರು ಕೂಡ ಧ್ವನಿ ಎತ್ತಿದ್ದಾರೆ. ಬಹುಶಃ ಇನ್ನು ಮುಂದೆ ನಿಮ್ಮ ಶಾಸಕರು ಕೂಡ ಧ್ವನಿ ಎತ್ತುತ್ತಾರೆ. ಯಾಕೆ ಅಂತ ಹೇಳಿದ್ರೆ ಮುಂದಿನ 2028ರಲ್ಲಿ ನಡೆಯುವಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆಲ್ಲಿ ತೊಂದರೆ ಆಗುತ್ತೋ, ನಾವು ಮತ್ತೆ ಗೆದ್ದು ಬರ್ತೀವೋ ಇಲ್ವೋ ಅನ್ನುವಂತ ಇವತ್ತು ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಶಾಸಕರು ಕೂಡ ಇದರ ವಿರುದ್ಧವಾಗಿ ಧ್ವನಿ ಎತ್ತುವಂತ ಕಾಲ ಬಹಳ ದಿನ ಇಲ್ಲ. ಆದ್ರೆ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ
ನಾನು ಒಂದು ಮನವಿಯನ್ನ ಮಾಡ್ತೇನೆ, ನೀವ್ಯಾರು ಕೂಡ ಚಿಂತೆ ಮಾಡಬೇಡಿ. ಕಾನೂನು ಅನ್ನುವಂಥದ್ದಿದೆ. ಕರ್ನಾಟಕ ರಾಜ್ಯ ದೇಶದಲ್ಲಿ ಒಳ್ಳೆ ಕಾನೂನು ಇದೆ, ಬಲಿಷ್ಠವಾಗಿರ್ತಕ್ಕಂಥ ಕಾನೂನು ಇದೆ. ಇವತ್ತು ಬಲವಂತವಾಗಿ ನಿಮ್ಮ ಜಮೀನುಗಳನ್ನ ಕಸಿದುಕೊಳ್ಳಲು ಬರುವಂತದಕ್ಕೆ ಸಾಧ್ಯ ಇಲ್ಲ. ಕಾನೂನು ಹೋರಾಟದ ಮೂಲಕ ಇದಕ್ಕೆ ಸ್ಟೇ ತಂದು ಅದನ್ನ ರದ್ದು ಮಾಡಿಸುವಂತ ಜನತಾ ಪರಿವಾರ ಇವತ್ತು ಕುಮಾರಣ್ಣ ಅವರು, ನಿಖಿಲಣ್ಣ ಅವರು, ಸನ್ಮಾನ್ಯ ಎಚ್.ಡಿ. ದೇವೇಗೌಡರು ಕೂಡ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಒಂದು ಪತ್ರವನ್ನು ಬರೆದು ನೀವು ವಾಪಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾನೇ ಹೋರಾಟಕ್ಕೆ ಬರ್ತೇನೆ ಅನ್ನುವಂತ 94 ವರ್ಷದ ವಯಸ್ಸಿನ ದೇವೇಗೌಡರು ಇವತ್ತು ಹೇಳಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಪರವಾಗಿ ಇವತ್ತು ನಾವಿವತ್ತು ರಾಜಕಾರಣ ಮಾಡ್ಲಿಕ್ಕೆ ಬಂದಿಲ್ಲ. ನಾವಿವತ್ತು ರೈತರ ಜಮೀನನ್ನು ಉಳಿಸಬೇಕು ಅಂತ ಇವತ್ತು ಬೆಳಗ್ಗೆಯಿಂದ ಇದು ಮೊದಲನೇ ಪಾದಯಾತ್ರೆ. ಮತ್ತೆ 2, 3, 4, 10 ಎಲ್ಲಿಯವರೆಗೂ ಕೂಡ ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಜಮೀನು ಕರ್ನಾಟಕ ಸರ್ಕಾರ ರದ್ದುಗೊಳಿಸುವವರೆಗೂ ಕೂಡ ನಾವು ಹೋರಾಟ ಮಾಡ್ತೇವೆ, ನಾವು ನಿಮ್ ಜೊತೆ ನಿಲ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.